ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸ್ವರಾಜ್ 735 ಟ್ರ್ಯಾಕ್ಟರ್ ಸೇಲಿಗೆ ಬಂದ ವೀಕ್ಷಕರೇ. ಇಂಜಿನ್ ರೇಟ್ ಬಂದ್ಬಿಟ್ಟು 1,65,000 ಹೇಳ್ತಾರೆ. ಅದು ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ. ಜೊತೆಗೆ ಕೆಲವೊಂದು ಐಟಮ್ಸ್ಗಳೂ ಇದ್ದಾವೆ, ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಈ ಎಲ್ಲದ್ರದ್ದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಮಾಹಿತಿ ಎಲ್ಲ ತಿಳ್ಕೊಂಡಾದ್ಮೇಲೆ ಈ ಗಾಡಿ ಮತ್ತು ನಿಮಗೆ ಈ ಐಟಮ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ, ಆಮೇಲೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವ್ರು ಏನನ್ನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ. ಹಾಂ ಟ್ರ್ಯಾಕ್ಟರ್ ಅಲ್ಲದು? ಹಾಂ ಹೌದು. ಓಕೆ, ಯಾವುದು ಟ್ರ್ಯಾಕ್ಟ್ರಲ್ಲಿ? ಸ್ವರಾಜ ಹಾಂ ಸರ್. 732ನಾ? ಎಷ್ಟು ಬರುತ್ತೆ ಸರ್ ಅದು? ಹೌದು 29 HP ಇದು. 29 HP. ಹಾಂ ಓಕೆ, ಯಾವ್ದು ಮಾಡಲು? 10 ಅಣ್ಣ. 2010. ಹಾಂ. ಓನರ್ ಎಷ್ಟಾಗಿದಾರ? ಓನರು 3 ಓನರ್ ಆಯ್ತು. ನೀವು ಮೂರಾ? ಹಾಂ 3 ಓನರ್. ಓಕೆ, ಎಷ್ಟು ಗಂಟೆ ಓಡಿದೆ ಗಾಡಿ? ಗಾಡಿ 4,000 ಚಿಲ್ಲರೆನ ಓಡಿತಣ್ಣ. ಬರೀ 4,000? ಹಾಂ 4,000 ಚಿಲ್ಲರೆನ ಓಡಿತೆ. ಹಾಂ ಹಾಂ. ಬಟನ್ಸ್ ಮುಂದೆ ಟೈರ್ಸ್? ಟೈರು ಮುಂದವು ರಿಬೋಟ್ ಇದಾವಣ್ಣ. ಹ್ಞೂ. ಇವು ಕೇಸಿಂಗ್ ಟೈರ್ ಇದಾವೆ. ಅಂದರೆ ಹೊಸವು ಇದಾವ ಹಿಂಗೆ? ಹಾಂ ಹೊಸ 3% ಇದೆ ಅಣ್ಣ. ಹ್ಞೂ ಹ್ಞೂ ಹ್ಞೂ. ಮುಕ್ಕಲ್ ಕೇಸಿಂಗ್ ಟೈರು, ಮುಂದೆ ಮಾತ್ರ ಸಣ್ಣ ರಿಬೋಲ್ಟು. ಹ್ಞೂ ಹ್ಞೂ. ರಿಬೋಲ್ಟು ಚೆನ್ನಾಗಿದೆ, ಹೊಸ ಅದು ರಿಬೋಲ್ಟ್. ಓಕೆ, ಡಾಕ್ಯುಮೆಂಟ್ಸು? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ. ಎಲ್ಲ ರನ್ನಿಂಗ್ ಇದಾವಾ? ಹಾಂ ಇನ್ಸೂರೆನ್ಸ್ ರನ್ನಿಂಗ್ ಐತೆ. ಹ್ಞೂ ಹ್ಞೂ. ಬರೀ ಇಂಜಿನ್ ಒಂದೇನಾ ಏನಾದರೂ ಎಕ್ಸ್ಟ್ರಾ? ಇಂಜಿನ್ ಸಾಕಣ್ಣ, ಇಷ್ಟೊಂದು ನೇಮಳಕ್ಕೆ ಹಾಕಿದೆ, ಇಷ್ಟೊಂದು ತೆಗೀರಿ ಅಣ್ಣ. ಅಣ್ಣ ಇಂಜಿನು ಐತೆ, ಡಿಗ್ಗರ್ ಇದೆ, ಹ್ಞೂ. ಒಂದು ಕುಡುವ ಐತೆ, ಒಂದು ಇದಿದೆ ಬಾಣಲಿ. ಹ್ಞೂ. ಎಲ್ಲ ಕೊಡ್ತಾಯಿದ್ರು ಐಟಮ್ಸು? ಹ್ಞೂ ಹೌದಣ್ಣ. ಕಂಡೀಷನ್ ಹೆಂಗಿದೆ ಇಂಜಿನು? ಇಂಜಿನ್ನು ಚೆನ್ನಾಗಿದೆ ಅಣ್ಣ. ಇಂಜಿನ್ನು ಏನಾದರೂ ಕೆಲಸ ಇದೆಯಾ? ಹಾಂ ಕೆಲಸ ಏನೂ ಇಲ್ಲ, ಚಿಕ್ಕ ಪುಟ್ಟ ಮೈನರ್ ಕೆಲಸಗಳಿದ್ದಾವೆ. ಹ್ಞೂ ಹ್ಞೂ. ಆಯಿಲ್ ಲೀಕೇಜ್ ಅಂಥವೆಲ್ಲ ಇದ್ದಾವೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಓಕೆ, ಅಂದರೆ ಈಗ ರನ್ನಿಂಗ್ ಇದೆ, ಬಟ್ ಸಣ್ಣ ಪುಟ್ಟ ಕೆಲಸ ಇದಾವೆ? ಹಾಂ ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ. ಓಕೆ ಓಕೆ. ಈಗ ಎಲ್ಲ ಐಟಮ್ಸ್ ಸೇರಿಸಿ ಎಷ್ಟು ಹೇಳ್ತೀರಾ ಗಾಡಿ ರೇಟು, ಅಥವಾ ಇಂಜಿನ್ ಒಂದಕ್ಕೆ ಎಷ್ಟು ಹೇಳ್ತೀರಾ? ಈ ಗಾಡಿ ಅಷ್ಟು ಸೇರಿಸಿ ಹೇಳ್ಬಿಡ್ತೀವಿ. ಹೇಳಿ. 2,40,000. 2,40,000? ಹಾಂ ಹೌದು. ಎಲ್ಲ ಕೊಡ್ತೀರಾ ಐಟಮ್ಸು? ಹಾಂ ಐಟಮ್ಸ್ ಎಲ್ಲ ಕೊಡ್ತೀವಿ. ಇಲ್ಲ ಕೆಲವರು ಯಾರು ಬರೀ ಇಂಜಿನ್ ಒಂದು ಕೇಳಿದ್ರೆ? ಇಂಜಿನ್ ಅಂತ ಕೇಳಿದ್ರೆ ಇಂಜಿನ್ನೇ ಕೊಡ್ತೀವಿ. ಹಾಂ, ಅದೆಷ್ಟು ಹೇಳ್ತೀರಾ? 1,65,000, 1,70,000. 1,65,000? 1,60,000 ಏನೋ. ಹಾಂ ಹಾಂ, ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಗಾಡಿ ಇರೋದು ಲೊಕೇಶನು? ಹೊಸದುರ್ಗ. ಹೊಸದುರ್ಗ ಸಿಟಿನಾ? ಹಾಂ ಸಿಟಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಇದೆ. ಸರಿ ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ, ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಓಕೆ ಆಯಿತು ಅಂದರೆ ಅವ್ರು ಹೇಳೋ ರೇಟ್ ಕೂಡ ಯಾವುದೂ ಫಿಕ್ಸ್ ಇರಲ್ಲ ವೀಕ್ಷಕರೇ, ಇನ್ನೂ ಸಹ ಕಡಿಮೆ ಆಗುತ್ತೆ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಯಾವುದಾದ್ರು ಗಾಡಿ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.